ಪ್ರತಿನಿತ್ಯ ನಮ್ಮ ಕಣ್ಣು ಮುಂದೆ ನಾವು ಹಲವು ವಿಪರ್ಯಾಸಗಳನ್ನು ನೋಡುತ್ತೀವಿ, ಮತ್ತದು ಸತ್ಯವೂ ಆಗಿದೆ. ನೀವು ಹಾಲು ಹಾಕವ್ ನೋಡ್ರಿ, ಹಾಲು ಹಾಕವ ಎಷ್ಟು ವಿಪರ್ಯಾಸ ಅಂದ್ರೆ, ಹಾಲು ಹಾಕವ ಮನೆ ಹೋಗಿ ಹಾಕಬೇಕು. ಆದ್ರೆ ಹೆಂಡದ ಅಂಗಡಿ ಮುಂದೆ, ಅಲ್ಕೋ ಹಾಲಿನ ಅಂಗಡಿ ಮುಂದೆ ಕಿವಿ ಇರ್ತೈತಿ. ಇದು ವಿಪರ್ಯಾಸ. ಇದು ಹಾಲಿನ ಅಂಗಡಿ ಮುಂದೆ ಇರೋದಿಲ್ಲ, ಹಾಲು ಹಾಕವ್ ಮನೆ ಅಡ್ಡಾಡ್ಬೇಕು. ಆದ್ರೆ ಅಲ್ಕೋ ಹಾಲಿನ ಅಂಗಡಿ ಮುಂದೆ ಕಿವಿ ಹಚ್ಚಿರ್ತಾರೆ ಜನ. ಯಾವನಿಗೆ ಒಂದು ಲಿವರ್ ಫೇಲ್ ಆಗಿತ್ತಂತ, ಕುಡ್ದು ದೇವ್ರಿಗೆ ಹೇಳದ್ನಂತ, ಯಪ್ಪ ಭಗವಂತ ನನಗೆ ಹಲ್ಲು ಬೇಕಾದ್ರೆ 2 ಕೊಡು, ಲಿವರ್ ಮಾತ್ರ 32 ಕೊಡು ನೀನಂತ. ಒಂದು ಫೇಲ್ ಆದ್ರೂ ಎಕ್ಸ್ಟ್ರಾ ಇರಲಿ, ಅದು ಸ್ಟೆಫ್ನಿ ಇದ್ದಂಗ. ಎಷ್ಟು ಮಂದಿ ನಾ ಮಠದಾಗ ಎಷ್ಟೋ ತಾಯಂದ್ರೆ ಬರ್ತಾರೆ, ಯಪ್ಪ ಇವ್ರಪ್ಪ ಹುಡುಗನ್ ಕರ್ಕೊಂಬಂದು ಹೇಳ್ತಿರ್ತಾರೆ ತಾಯಿ, ಯಪ್ಪ ಈ ಹುಡುಗನಪ್ಪ ಬರೇ ಕುಡ್ದು ಮನಿಗೂ ಏನು ಕೊಡಲ್ಲ, ನಾನಾ ಉದ್ಯೋಗ ಖಾತ್ರಿ ಮಾಡಬೇಕು, ಇನ್ನೊಬ್ಬರು ಹೊಲದಾಗ ಕೂಲಿ ಮಾಡಬೇಕು, ಅವಕ್ಕ ಯಾರೂ ಜೋಪಾನ ಮಾಡೋರಿಲ್ಲ, ಸಾಲಿ ಕಲ್ಸಕ್ಕೆ ಅವ ಕೊಡೋದಿಲ್ಲ, ನಿನ್ನ ಮಠದಾಗ ಬಿಟ್ಟು ಹೊಕ್ಕಿನ ಮಡಗನಿ ಅಂತ ಒಂದು ಸುಮಾರು ಸಾವಿರಾರು ತಾಯಂದಿರು ಹಾಸ್ಟೆಲ್ನಲ್ಲಿ ಅಂಥ ಮಕ್ಕಳನ್ನ ಬಿಟ್ಟಾರ. ನೂರಾರು ತಾಯಂದಿರು. ಅಂದ್ರೆ ನಮ್ಮಲ್ಲಿ ಅವರಷ್ಟ ಅಲ್ಲ, ಭಾಳಷ್ಟು ಜನ ಇವತ್ತು ಕುಡಿತಕ್ಕೆ ಎಷ್ಟು ದಾಸರಾಗಿದ್ದಾರೆ. ಇದು ಸರ್ಕಾರಗಳು, ಮಠಗಳು, ಇನ್ನೊಂದು ಸಂಘ ಸಂಸ್ಥೆಗಳು ಬಹಳಷ್ಟು ಇದರ ಬಗ್ಗೆ ಇದು ಹೋಗಲಾಡಿಸ್ಬೇಕು ಅಂತ ಕೆಲಸನೂ ಮಾಡಿದ್ದಾರೆ. ಸರ್ಕಾರ ಮಾಡಲಿ, ಸಂಘ ಸಂಸ್ಥೆಗಳು ಮಾಡಲಿ, ಪ್ರಶ್ನೆ ಇಲ್ಲ. ಇದು ಕೆಟ್ಟದ್ದು ಅಂತ ನನ್ನ ಆತ್ಮಕ್ಕೆ ತಿಳಿಯುವವರೆಗೆ ಅವನು ಬಿಡುವುದಿಲ್ಲ. ಮೊದಲು ನನ್ನ ಆತ್ಮಕ್ಕೆ ತಿಳಿಬೇಕದು ಅಷ್ಟೆ. ಇದಕ್ಕೆ ಮೀರಿ ಕೆಲವು ಮಂದಿ ಇರ್ತಾರೆ, ಅವ್ರು ಎಷ್ಟು ದಾಸರಾಗಿ ಮನ್ಯಾಗ ಹೇಳ್ತಿರ್ತಾರೆ ಬೇಡ ಇದು ಕುಡಿಯೋದು ಅಂತಂದ್ರು, ಅವ್ರು ಬಿಟ್ರೆ ನಿನ್ನ ಬಿಡ್ತೀನಿ ಇದನ್ನು ಬಿಡುದಿಲ್ಲ ನೋಡು ಅಂತಿರ್ತಾರೆ. ಅವ್ರು ಅಷ್ಟು ಗಟ್ಟಿ ನಿರ್ಧಾರ ಮಾಡಿರ್ತಾರೆ. ಅಲ್ಲೊಬ್ರು ಅಮ್ಮ ಕುಂತಾರಲ್ಲ, ಸಂಪತ್ ಪಾಲ್ ದೇವಿ, ಉತ್ತರ ಪ್ರದೇಶ ಆಯೇ ಹೇ. ಈಗ ಚಪ್ಪಾಳಿ ಬಡಿತೀರಿ ನೀವು, ಅವ್ರ ಬಗ್ಗೆ ಹೇಳಿದ್ರು ಒಬ್ರು ಚಪ್ಪಾಳಿ ಬಡುದಿಲ್ಲ ನೀವು. She is a very special guest for us. ಆ ಅಮ್ಮ ಏನು ಮಾಡ್ಯಾಳ ಅಂದ್ರೆ, 12ನೇ ವರ್ಷಕ್ಕೆ ಮದುವೆ ಆತಕ್ಕಿಗೆ, 20 ವರ್ಷಕ್ಕೆ 5 ಮಂದಿ ಮಕ್ಕಳು, ಬಡತನ, ಮನಿ ಮಗಳೊಂದು ಬಡವ ಕುಟುಂಬ. ಅವ ಗಂಡ ಬರೇ ಕುಡ್ದು ಬಂದು ಹೆಣ್ತಿಗೆ ಬಡಿತಿದ್ನಂತ. ಮತ್ತು ಇವು ಕುಡ್ದು ಬಂದು ಹೆಣ್ಮಕ್ಳಿಗೆ ಬಡಿಯೋರ್ದು ಒಂದು ಸಂಖ್ಯೆ ಭಾಳ ಆತು ಊರಾಗ. ಕುಡಿಯೋದು, ಹೆಣ್ಮಕ್ಳನ್ನ ಹಾಕೊಂಡು ಬಡಿಯೋದು. ಈ ಹೆಣ್ಮಕ್ಳಿಗೆ ಸಾಕಾತ್. ಈ ಅಮ್ಮ ಏನು ಮಾಡಲ್ಲ ಅಂದ್ರೆ, ಬರೇ ಇವು ದುಡ್ಯವ್ರು ನಾವು, ಕುಡಿಯವ್ರು ಅವರು. ಕುಡ್ದು ಬಂದು ಬರೇ ಬಡ್ಕೊಂತ ಅಡ್ಡಾಡಿದ್ರೆ ನಾವು ಸಂಸಾರ ಹೆಂಗೆ ಕಟ್ಟೋದಂತ ತಿಳ್ಕೊಂಡು ಒಂದು ಗುಲಾಬಿ ಗ್ಯಾಂಗ್ ಅಂತ ತಯಾರು ಮಾಡಲು. ಊರಾಗ ಒಂದು 7-8 ಮಂದಿ ಕೂಡಿಸ್ಕೊಂಡು ಅಕ್ಕಿ ಏನು ಮಾಡಲು ಅಂದ್ರೆ, ಒಟ್ಟ ಚಲೋ ಬಡಿಗೆ लट्टा लाठी का बारे में बोल रहा हूं मैं. हाँ, आप बाद में वो बोलेंगे, आपको हिंदी में समझाएंगे. ಅಂದ್ರೆ ನಾ ಸ್ವಲ್ಪ ಕನ್ನಡದಾಗ ಚಲೋ ಹೇಳಿದ್ನಿ ಅಂದ್ರೆ ಹಿಂದಿ ತಿಳಿತೈತಿ ನಿಮಗೆ. ಆಮೇಲೆ ಆಕಿ ಏನು ಮಾಡಿದ್ಲು ಅಂದ್ರೆ, ಚಲೋ 7-8 ಮಂದಿ ಕೂಡಿ ಮುರಿ ನಮ್ಮ ಕರ್ನಾಟಕದ ಬಡಿಗೆ ಮುರಿತಾವ, ಉತ್ತರ ಪ್ರದೇಶದ ಬಡಿಗೆ ಜಲ್ದಿ ಮುರಿದಿಲ್ಲ. ಚಲೋ ಲಟ್ಟ ಬಡಿಗೆ ತಗೊಂಡು 7-8 ಮಂದಿ ಕೂಡಿ ಮೊದಲು ಏನು ಮಾಡಿದ್ಲು ಅಂದ್ರೆ, ಇವಕ್ಕೆ ಥಳಸಿದ್ರಿ ಇವಕ್ಕೂ ಬೇಷ್. ಆಮೇಲೆ ಊರಾಗೇನು ಹೊರಗೆ ಅಂಗಡಿ ಇರ್ತಾವಲ್ಲ, ಅಂಗಡಿ ಮತ್ತು ಅವ್ರೇನು ಗಾಡಿ ತೊಗೊಂಬರ್ತಾರಲ್ಲ, ಅವ್ರನ್ನ ಎಬ್ಸಿದ್ರು. ಅಕ್ಕಿ ಹಿಂಗೆ ಮಾಡಿ ಸಾಲಿ ಕಲೀಲಾರ್ದ ಹೆಣ್ಮಗಳ ಅಕ್ಕಿ ಏಟು ಬಿಟ್ಟಿದ್ದು ಗೊತ್ತನ್ನದ್ರಾಗ. ಸಾಲಿ ಕಲೀಲಾರ್ದ ಹೆಣ್ಮಗಳು ಗುಲಾಬಿ ಗ್ಯಾಂಗ್ ಕಟ್ಟಿಕೊಂಡು ಸುಮಾರು ಹಳ್ಳಿಗಳಲ್ಲಿ ಈ ಕುಡಿತದ ದುಶ್ಚಟದಿಂದ ಬಿಡಿಸುವ ಕೆಲಸ, ಮಹಿಳಾ ಸಬಲೀಕರಣ, ಅತ್ಯಾಚಾರಗಳ ಬಗ್ಗೆ ಜಾಗೃತಿ ಮಾಡಿ ಸುಮಾರು ಸಾಲಿ ಕಲೀಲಾರದ ಹೆಣ್ಮಗಳು ಒಂದು ಗುಲಾಬಿ ಗ್ಯಾಂಗ್ ಕಟ್ಟದ್ರಲ್ಲಿ 4 ಲಕ್ಷ ಜನ ಸದಸ್ಯರದರ ಆ ಗುಲಾಬಿ ಗ್ಯಾಂಗಿಗೆ. ಆಮೇಲೆ ಅಕ್ಕಿ ಬಗ್ಗೆ
ಮಾಧುರಿ ದೀಕ್ಷಿತ್ ಒಂದು ಸಿನಿಮಾ ಮಾಡಿದ್ರು. ಆಮೇಲೆ ಒಬ್ಬ ಘಂಟೇಲ ಅನ್ನುವಂಥ ಒಬ್ಬ ರೈಟರ್, ಘಂಟಾನೆಲ್ಲ ಅನ್ನುವಂಥ ಒಬ್ಬ ರೈಟರ್ ಆಕೆ ಬಗ್ಗೆ ಒಂದು ಪುಸ್ತಕ ಬರೆದ. ಅಂದ್ರೆ ಆಕಿಗೆ ಬಂದಂಥ ಅನೇಕ ಪ್ರಶಸ್ತಿಗಳು ಬಂದಾವ. ಮಹಿಳಾ ಸಬಲೀಕರಣದ ಬಗ್ಗೆ ಬಹಳ ದೊಡ್ಡ ಕೆಲಸ ಮಾಡ್ಯಾಳಕ್ಕೆ. ಮತ್ತ ಆಕಿಗೆ ಯಾಕೆ ಕರ್ಸಿರಿ ಅಪ್ಪರ ನೀವು ಅಂದ್ರೆ, ಆಕಿಗೆ ಏನು ಉತ್ತರ ಪ್ರದೇಶಕ್ಕೆ ಕಳಿಸೋದಿಲ್ಲ, ಇನ್ನು ಇಲ್ಲೇ ಕರ್ನಾಟಕದಾಗ ಇಟ್ಕೊಂತೀವಿ ಆಕಿಗೆ. आप अभी उत्तर प्रदेश नहीं जाएंगे, आप यहीं पर रहेंगे, आपको लाठी हम सप्लाई करेंगे. अभी अभी गांव गांव में जाएंगे, गुलाबी गैंग यहां पर भी रहेगा. अभी हिंदी समझते, देखो आप बोल रही थी इनको हिंदी समझ में नहीं आएगा. ಅವರು ಇದನ್ನ ಯಾಕೆ ಕರೆಸಿದೆ ನಾನು ಅವ್ರಿಗೆ ಅಂದ್ರೆ, ಮತ್ತ ನೀವು ಹೆಣ್ಮಕ್ಳು ಲಾಠಿ ತಯಾರು ಮಾಡಿರಿ ಸುಮ್ಮನೆ ಹೇಳಾಕ ಅವ್ರಿಗೆ ಕರೆಸಿದ್ದು. ಆದ್ರೆ ಈ ಚಟದಿಂದ ಮುಕ್ತ ಆಗಬೇಕು ಸಮಾಜ. ಎಷ್ಟು ಜನ ಮಕ್ಕಳು ಅನಾಥರಾಗ್ತಾ ಇದ್ದಾರೆ ಇದರಿಂದ. ಒಂದು ಹುಡುಗ ಬಾರ್ನ್ಯಾಗ ಕೆಲಸ ಮಾಡ್ತಿತ್ತಂತ. ಒಬ್ಬ ಯಜಮಾನ ಕುಡ್ಯಾಕ ಬಂದಾಗ ಬಾರಿನಲ್ಲಿ ಕೆಲಸ ಮಾಡುವಂತ ಹುಡುಗಗ ಕುಡ್ಯಾಕ ಬಂದ ಮನುಷ್ಯ ಹೇಳದ್, ನನ್ನ ಸಣ್ಣ ಮಗು ಆ ಬಾರ್ನ್ಯಾಗ ಬಾಟ್ಲಿ ಎತ್ತಿ ಕೊಡ್ತಿತ್ತಂತ ಅವನಿಗೆ. ನೀ ಸಣ್ಣ ಹುಡುಗ, ನೀ ಬಾರ್ನ್ಯಾಗ ಕೆಲಸ ಮಾಡಬಾರ್ದಪ್ಪ, ನೀ ಇಲ್ಯಾಕೆ ಬರಾಕ್ ಹೋಗಿದ್ದಿ ಅಂತ ದೊಡ್ಡ ಯಜಮಾನ ಹುಡುಗಗೆ ಹೇಳ್ದ. ಅವಾಗ ಹುಡುಗ ಹೇಳ್ದಂತ, ನಿಮ್ಮಂತ ತಂದೆಗಳಿಲ್ಲಿ ಬರೋದು ಬಿಟ್ಟಿದ್ರೆ ನಮ್ಮಂತ ಮಕ್ಕಳು ಯಾಕೆ ಬಾರ್ನ್ಯಾಗ ಕೆಲಸ ಮಾಡಕ್ ಬರ್ತಿದ್ದೀವಿ ನಾವು. ಅದಕ್ಕೆ ಇದರಿಂದ ಮುಕ್ತ ಆಗಬೇಕು ಅನ್ನುವಂಥದ್ದು ನಮ್ಮ ಸಮಾಜ. ಅದಕ್ಕೆ ಅವರೊಂದು ಸ್ಫೂರ್ತಿಯಾಗಿ ಇಲ್ಲಿಗೆ ಬಂದಿದ್ದಾರೆ. ಅಂತ ಮಹಿಳೆ, ಸಾಲಿ ಕಲಿಲಾರ್ದ ಮಹಿಳೆ, ಸುಮಾರು 4 ಲಕ್ಷ ಜನ ಹೆಣ್ಮಕ್ಕಳನ್ನು ಕಟ್ಟಿಕೊಂಡು ಇದರ ವಿರುದ್ಧ ಏಕಾಂಗಿಯಾಗಿ ಹೋರಾಡ್ತಾ ಇದ್ದಾರೆ. ಅವರಿಗೆ ಈ ನಾಡಿನ ಪರವಾಗಿ ಒಂದು ಜೋರಾದ ಚಪ್ಪಾಳೆಯನ್ನು ಕೊಟ್ಟು ಅವರಿಗೆ ಭಾಗ್ಯನಗರದ ಪೂಜ್ಯರು ಸನ್ಮಾನಿಸಬೇಕು.